ನಮಸ್ಕಾರ ಸ್ನೇಹಿತರೆ, ನಾವೀಗ ನಮ್ಮ ರಾಯಸಮುದ್ರದ ಏಕಶಿಲೆ ಬೆಟ್ಟದ ಮೇಲೆ ಇದ್ದೀವಿ. ಪಾಳೆಗಾರ ಇದ್ರ ಮೇಲೆ ಆಡಳಿತವನ್ನು ಮಾಡ್ತಿದ್ದ ನಮ್ಮ ಕೇರ್ಪೇಟೆ ತಾಲೂಕಿನ ಸುತ್ತಮುತ್ತ ತಾಲೂಕಿನ ಅಂತ ಇರುವಂಥ ಮಾಹಿತಿನಲ್ಲಿ ಬೆಟ್ಟದ ಮೇಲೆ ಇದ್ದೇವೆ. ಬೆಟ್ಟದ ಮೇಲಿಂದ ನಮಗೆ ದೂರ ಕಾಣ್ತಾ ಇರೋದೆಲ್ಲ ಕೆರೆಗಳು ಮತ್ತು ಭತ್ತದ ಗದ್ದೆಗಳು ಕಾಣ್ತಾ ಇದೆ, ಮೋಡಗಳು ಕಾಣ್ತಾ ಇದೆ. ಅತ್ಯಂತ ಸುಂದರವಾಗಿದೆ. ಒಟ್ಟಾರೆ 16 ಕೆರೆಗಳು ನಮಗೆ ಕಾಣ್ತಾ ಇದೆ. ಅಲ್ಲಿ ಕಾಣ್ತಾ ಇರೋದೇ ಈಗ ನಮ್ಮ ರಾಯಸಮುದ್ರ ಗ್ರಾಮನೂ ಕೂಡ ಕಾಣ್ತಾ ಇದೆ. ಈಗ ನಮ್ಮ ಕಾಲೇಜಿಂದ ಈ ಬಾರಿ ಮಕ್ಕಳ ದಿನಾಚರಣೆ ಪ್ರಯುಕ್ತ ಪರೀಕ್ಷೆ ಇತ್ತು. ಮಕ್ಕಳುಗಳಿಗೆ ವಿಶ್ ಮಾಡೋಕ್ಕಾಗಿರಲಿಲ್ಲ. ಈ ಕಾರಣಕ್ಕೋಸ್ಕರ ನಾವು ಈ ಬಾರಿ ಮಕ್ಕಳ ದಿನಾಚರಣೆಯನ್ನು ಒಂದು ಟ್ರೆಕ್ಕಿಂಗ್ ಮಾಡೋದ್ರ ಮೂಲಕ ನಾವೆಲ್ಲ ಮಾಡಬೇಕು ಅಂತೇಳಿ ಉಪನ್ಯಾಸಕರು ತೀರ್ಮಾನ ಮಾಡಿ ಇವತ್ತು ಮಕ್ಕಳುಗಳನ್ನೆಲ್ಲ ಕರ್ಕೊಂಡು ಬಂದಿದ್ದೀರಿ. ಎಲ್ಲ ನಮ್ಮ ಮಕ್ಕಳುಗಳೆಲ್ಲ ಕಾಣ್ತಾ ಇದ್ದಾರಲ್ಲ, ಎಲ್ಲ ಸ್ಮೈಲ್ ಕೊಟ್ರಪ್ಪ ಒಂದು. ಎಲ್ಲ ಎಲ್ಲಿದ್ದೀರಪ್ಪ? ರಾಯಸಮುದ್ರದ ಬೆಟ್ಟದ ಮೇಲೆ ಇದ್ರಿ. ಹೇಗಿತ್ತು ಹತ್ತೋದು? ಇದನ್ನು ಇಷ್ಟಪಟ್ಟು ಹತ್ತದವ್ರು ಕೈ ಎತ್ತಿ. ಕಷ್ಟಪಟ್ಟು ಹತ್ತದವರು ಕೈ ಎತ್ತಿ. ಗೊತ್ತಾಯ್ತಲ್ಲ, ಕಷ್ಟಗಳನ್ನು ಹತ್ತಿ ಆಮೇಲೆ ಕೊನೆಗೆ ಹತ್ತದ ಮೇಲೆ ಲಾವಣ್ಯ ಹೇಗೆ ಅನ್ನಿಸ್ತಾ ಇದೆ? ಗೊತ್ತಾಯ್ತಲ್ಲ, ಭಾಳ ಸುಂದರವಾಗಿರುವಂಥ ಬೆಟ್ಟ. ಇದ್ರ ಬಗ್ಗೆ ನಮ್ಮ ರಂಗಸ್ವಾಮಿ ಅವರು ಕೆಳಗಡೆ ವೆಯ್ಟ್ ಮಾಡ್ತಾ ಇದ್ದಾರೆ ನಮಗೆ ಮಾಹಿತಿಯನ್ನು ಕೊಡೋದಕ್ಕೆ. 7 ಸುತ್ತಿನ ಕೋಟೆ ಇಲ್ಲಿ ಕಾಣ್ತಾ ಇದೆಯಲ್ಲ, ಆ ಕೋಟೆಗಳನ್ನು ಕೂಡ ನಮಗೆ ಕಾಣ್ಬೋದು. ಅಲ್ಲಲ್ಲೇ ಕೋಟೆಗಳೆಲ್ಲ ಹಾಳಾಗಿದೆ. ಒಟ್ಟಾರೆ ಅತ್ಯಂತ ಸುಂದರವಾಗಿದೆ. ನನಗೆ ಭಾಳ ಮುಖ್ಯವಾಗಿ ಭತ್ತದ ಗದ್ದೆಗಳು ಭಾಳ ಚೆನ್ನಾಗಿ ಕಾಣ್ತಾ ಇದೆ. ಭತ್ತದ ಫೀಲ್ಡ್ ಎಲ್ಲ ಭಾಳ ಚೆನ್ನಾಗಿ ಕಾಣ್ತಾ ಇದೆ, ಕೆರೆಗಳೆಲ್ಲ. ಎಲ್ಲರಿಗೂ ಒಟ್ಟಾರೆ ನಮ್ಮ ಮಕ್ಕಳುಗಳು ಇವತ್ತು ಕೇರ್ಪೇಟೆ ಟಾಪಲ್ಲಿದ್ದಾರೆ. ಕೇರ್ಪೇಟೆ ನತ್ತಿ ಮೇಲೆ ಕುಳಿತಿದ್ದಾರೆ. ರಾಯಸಮುದ್ರದ ಬೆಟ್ಟಕ್ಕೆ, ರಾಯಸಮುದ್ರದ ಬೆಟ್ಟಕ್ಕೆ, ಸೀಳ್ಳೆರೆ ಕಾಲೇಜ್ಗೆ ನಮಸ್ಕಾರ. ನಿಮ್ಮ ಮಾಡೋದು ನೀವು ನಾನು ವಾಯ್ಸ್ ತಂದೆ ಇದೆಯಲ್ಲ. ಹಾಂ, ಒಟ್ಟಿನಲ್ಲಿ ಸರ್, ಈಗ ನಿಮ್ಮ ಅನಿಸಿಕೆ ಹೇಳಿ ಸರ್. ಏನಿಲ್ಲ, ಭಾಳ ಸುಂದರವಾಗಿದೆ. ನಾನು ಇದನ್ನು 16 ಬಾರಿ ಹತ್ತಿದ್ದೀನಿ. ನಿಮ್ಮ ಕಾಲೇಜಿಂದ ನೀವು ಮಕ್ಕಳನ್ನ ಕರ್ಕೊಂಡ್ಬಂದಿದ್ದೀರಿ. ಈ ಚಾರಣ ಮಾಡೋದಕ್ಕೆ ಪ್ರೇರಣೆ ಯಾರು, ಮತ್ತು ಈ ಚಾರಣದ ಉದ್ದೇಶ ಏನು ಸರ್? ಏನಿಲ್ಲ, ಮಕ್ಕಳುಗಳಿಗೆ ಮಕ್ಕಳ ದಿನಾಚರಣೆ ಪ್ರಯುಕ್ತ ನಾವೆಲ್ಲ ಈ ಹಿಂದೆನೂ ಕೂಡ ಹೊರಗಡೆ ಕರ್ಕೊಂಡು ಹೋಗ್ತಾ ಇದ್ದೋ. ಇಲ್ಲಿಗೂ ಕೂಡ ಸುಮಾರು ಬಾರಿ ಬಂದಿದ್ದೀವಿ. ಒಂದು 5-6 ಬಾರಿ ನಮ್ಮ ಮಕ್ಕಳುಗಳ ಜೊತೆ ಬಂದಿದ್ದು. ಆದರೆ ಕಳೆದ 2-3 ವರ್ಷಗಳಿಂದ ಕರ್ಕೊಂಡು ಬಂದಿರಲಿಲ್ಲ. ಮಕ್ಕಳ ದಿನಾಚರಣೆ ಪ್ರಯುಕ್ತ ಅಲ್ಲೇ ಎಲ್ಲ ಸಿಂಪಲ್ಲಾಗಿ ಕಾಲೇಜಲ್ಲಿ ಮಾಡಿಬಿಡೋವು. ಈ ಬಾರಿ ಏನಾರು ಮಕ್ಕಳ ದಿನಾಚರಣೆನ ಡಿಫ್ರೆಂಟಾಗಿ ಮಾಡಬೇಕು ಅಂತ ಹೇಳಿ ನಮ್ಮೆಲ್ಲ ಉಪನ್ಯಾಸಕರ ಜೊತೆ ಸೇರಿ ಮಕ್ಕಳುಗಳನ್ನ ಇಲ್ಲಿಗೆ ಕರ್ಕೊಂಡು ಬಂದಿದ್ದೀವಿ. ಅದರಲ್ಲಿ ಗಂಡು ಮಕ್ಕಳುಗಳು ಈ ಸರಿ ಕಡಿಮೆ ಆಗ್ಬಿಟ್ಟಿದ್ದಾರೆ. ಎಲ್ಲ ಅಯ್ಯಪ್ಪ ಸ್ವಾಮಿ ಹೊರಟ್ಬಿಟ್ಟಿದ್ದಾರೆ ಈ ಸರಿ. ಆ ಕಾರಣದಿಂದ ಗಂಡು ಮಕ್ಕಳುಗಳು ಬಂದಿಲ್ಲ. ಇನ್ನು ಉಳಿದಂತೆ ಎಲ್ಲ ಹೆಣ್ಣು ಮಕ್ಕಳುಗಳು ಬಂದಿದ್ದಾರೆ. ಎಲ್ಲ ಉಪನ್ಯಾಸಕರು. ಅದಕ್ಕಿಂತ ಹೆಚ್ಚಾಗಿ ನಮ್ಮ ರಂಗಸ್ವಾಮಿಯವರು ಅವ್ರು ನಡೀರಿ. ರಂಗಸ್ವಾಮಿಯವ್ರ ಹತ್ರ ಫೋನ್ ಮಾಡಿ ಹೇಳಿದಾಗ ಮಕ್ಕಳನ್ನ 2 ಆಟೋದಲ್ಲಿ ಇಲ್ಲಿಗೆ ಕರ್ಕೊಂಡ್ಬಂದುಬಿಟ್ಟಿದ್ದಾರೆ. ಇನ್ನೊಬ್ಬರು ರಂಗಸ್ವಾಮಿಯವರು ಇತಿಹಾಸ ಸಂಶೋಧಕರು ಕೆಳಗಡೆ ವೆಯ್ಟ್ ಮಾಡ್ತಾ ಇದ್ದಾರೆ. ಇದಲ್ಲದೆ ಸಿಂಧಘಟ್ಟದ ಬೆಟ್ಟದಲ್ಲಿ ಅವರು ಪತ್ತೆ ಹಚ್ಚಿರುವಂತಹ ಆದಿಮಾನವನ ನೆಲೆಗಳಿದೆ. ಮಕ್ಕಳುಗಳೇ, ನಿಮಗೆಲ್ಲ ಗೊತ್ತಿರೋ ರೀತಿ ಮನುಷ್ಯ ಆದಿಮಾನವನಾಗಿದ್ದಲ್ಲ, ಆ ಸಂದರ್ಭದಲ್ಲಿ ಗುಂಪಾಗಿ ಇಂಥ ಬೆಟ್ಟದ ಮೇಲೆ ಅಲ್ಲಿ ಇಲ್ಲಿ ಗುಹೆಗಳಲ್ಲಿ ವಾಸ ಮಾಡ್ತಾ ಇದ್ದ. ಅದನ್ನು ಈ ಪಕ್ಕದ ಬೆಟ್ಟ ನಿಮ್ಗಿದೆಯಲ್ಲ, ಸಿಂಧಘಟ್ಟದ ಬೆಟ್ಟದಲ್ಲಿ ಕುರುಹುಗಳನ್ನು ರಂಗಸ್ವಾಮಿಯವರು ಪತ್ತೆ ಹಚ್ಚಿದ್ದಾರೆ. ಅದನ್ನು ನಿಮಗೆ ಕೆಳಗಡೆ ಇಳಿದು ತಿಂಡಿ ಆದಮೇಲೆ ಅಲ್ಲಿ ಕರ್ಕೊಂಡು ಹೋಗಿ ಆಮೇಲೆ ಕಾಲೇಜಿಗೆ ಹೋಗುವಂಥ ಕೆಲಸ. ಎಲ್ಲರಿಗೂ ನಮಸ್ಕಾರ. ಈ ಮಂಜುನಾಥ್ ಸರ್ ಅವ್ರನ್ನ ಭಾಳ ಚಾರಣದಲ್ಲಿ ಭಾಳ ಫೇಮಸ್ ಇವರು. ನಮ್ಮ ಬೂಕನಕೆರೆ ಕಾಲೇಜಿನ ಕನ್ನಡ ಉಪನ್ಯಾಸಕರು ಶ್ರೀ JB ಮಂಜುನಾಥ್ರವರು ಈ ಚಾರಣಗಳ ಸರಮಾಲೆಯನ್ನೇ ಮಾಡಿದ್ದಾರೆ. ಅವರು ಅತಿ ಹೆಚ್ಚು ಬೆಟ್ಟ ಗುಡ್ಡಗಳನ್ನು ಹತ್ತಿ ನಮ್ಮ ವಿದ್ಯಾರ್ಥಿಗಳಿಗೆ ಒಂದು ಮಾದರಿಯಾಗಿದ್ದಾರೆ. ಅವರ ಈ ಇಳಿ ವಯಸ್ಸಿನಲ್ಲೂ ಕೂಡ ಈಗ ಅವರು ಅವ್ರಿಗೆ ಅಂಥ ವಯಸ್ಸಾಗಿಲ್ಲ. ಬಟ್ ಮಂಜುನಾಥ್ ಸರ್ ಮಕ್ಕಳಿಗೆ ಪ್ರೇರಣೆ ಆಗಿದ್ದಾರೆ. ಅವರು ಪ್ರೇರಣಾದಾಯಕವಾಗಿ ಒಂದೆರಡು ಮಾತಾಡಬೇಕು ಅಂತ ನಾನು ಕೇಳ್ಕೊತೀನಿ. ಪ್ರೀತಿಯ ಮಕ್ಕಳಿಗೆ ಎಲ್ಲರಿಗೂ ಮಕ್ಕಳ ದಿನಾಚರಣೆ ಶುಭಾಶಯಗಳು. ಸಾಮಾನ್ಯವಾಗಿ ಈ ಥರ ಬೆಟ್ಟ ಗುಡ್ಡ ಪ್ರಕೃತಿ ತಾಣಕ್ಕೆ ಯಾಕೆ ನಾವು ಹೋಗಬೇಕು ಅಂತಂದರೆ, ಯಾವುದೇ ಮ್ಯಾನ್ಮೇಡು ನಗರ ಪ್ರದೇಶ ಅಥವಾ ಇನ್ನಿತರ ಕಟ್ಟಡಗಳಿಗೆ ಹೋದಾಗ ನಮಗೆ ಒಂದು ಸ್ವಲ್ಪ ಏನೋ ಪ್ರವೋಕ್ ಆಗುತ್ತೆ, ಪ್ರಚೋದನೆ ಆಗುತ್ತೆ. ಆದರೆ ಪ್ರಕೃತಿ ತಾಣಕ್ಕೆ ಹೋದಾಗ ನಮ್ಮನ್ನು ನಾವು ಕಂಡುಕೊಳ್ಬೋದು ಮತ್ತು ಒಂದು ಧ್ಯಾನಸ್ಥ ಸ್ಥಿತಿಯನ್ನು ಅನುಭವಿಸ್ಬೋದು. ಈ ಕಾರಣಕ್ಕೆ ಸರ್ಕಾರ ಯಾವಾಗಲೂ ಕೂಡ ಪ್ರತಿ ವರ್ಷ ಶೈಕ್ಷಣಿಕ ಪ್ರವಾಸ ಮಾಡಿ ಗಿರಿಶೃಂಗ, ಬೆಟ್ಟ ಗುಡ್ಡ, ನದಿ, ಸಮುದ್ರ ಇಂಥವಕ್ಕೆಲ್ಲ ಹೋಗಬೇಕು ಅಂತ ಪ್ರೇರೇಪಣೆ ಮಾಡುತ್ತೆ. ಹಾಗಾಗಿ ಇವತ್ತು ನಾವಿಲ್ಲಿ ಬಂದಿದ್ದೀವಿ ಅಂತಂದಾಗ ನಮಗೆ ನಮ್ಮ ಶಕ್ತಿಯ ಒಂದು ಅರಿವಾಗುತ್ತೆ. ಅದು ದೈಹಿಕ ಶಕ್ತಿ ಆಗ್ಬೋದು, ಮಾನಸಿಕ ಶಕ್ತಿ ಆಗ್ಬೋದು. ದೈಹಿಕ ಶಕ್ತಿ ಅರಿವು ನಿಮಗಾಗಲೇ ಆಗಿದೆ. ನಾವೆಷ್ಟು ಸ್ಟ್ಯಾಮಿನಾ ಐತೆ ನಮಗೆ ಅಂತ. ನಾವು ಉಸಿರು ಕಟ್ಟೋದಾಗಲಿ,
ಜಾಯಿಂಟ್ಸ್ ಪೇನ್ ಆಗೋದಾಗಲಿ ಗೊತ್ತಾದರೆ ನಾವೆಷ್ಟು ಸೋಮಾರಿ ಆಗಿದ್ದೀವಿ ಅನ್ನೋಕ್ಕೆ ಅದು ಪ್ಯಾರಾಮೀಟ್ರು. ಎರಡನೇದು, ಕೆಲವರು ಅರ್ಧ ಬೆಟ್ಟದಲ್ಲಿ ಹೇಳ್ತಿದ್ರಿ ನಾವಂತೂ ಹತ್ತಕ್ಕಾಗಲ್ಲ ಅಂತ, ಆತ್ಮವಿಶ್ವಾಸವನ್ನು ಹೆಚ್ಚಿಸ್ತಿದ್ರು ಬೇರೆಯವ್ರು ನೋಡಿದಾಗ, ಗುಂಪಲ್ಲಿ ನೋಡಿದಾಗ. ಹಾಗಾಗಿ ನೀವು ತಿಂಗಳಿಗೊಂದು ಚಾರಣ ಈ ಥರ ಮಾಡಿದ್ರೆ ಮಾನಸಿಕ ಮತ್ತು ದೈಹಿಕ ಎರಡೂ ಕೂಡ ನೀವು ಸಬಲರಾಗ್ತೀರಿ. ಜೊತೆಗೆ ನಾವು ಅನ್ವಾಂಟೆಡ್ ಪ್ರತಿಕ್ರಿಯೆಗಳನ್ನ ಕೊಡೋದು ತಪ್ಪುತ್ತೆ. ನೀವು ಅದೇ ಬೆಂಗಳೂರಿಗೆ ಹೋಗಿದ್ರೆ ಇಷ್ಟೊತ್ತಿಗೆ 50 ಸೆಲ್ಫಿ ತೆಗಿತಿದ್ರಿ, 50 ಮಾತಾಡ್ತಿದ್ರಿ. ಆದರೆ ಇಲ್ಲಿ ನಾವು ನಮ್ಮ ಪಾಡು ನಾವು ಧ್ಯಾನಸ್ಥ ಸ್ಥಿತಿಲಿದ್ದೀವಿ. ಈ ಕಾರಣಕ್ಕೆ ಹಿಮಾಲಯದಲ್ಲಿ ಯಾಕೆ ಯೋಗಿಗಳು ಅಲ್ಲಿರ್ತಾರೆ ಅಂತಂದರೆ ಅವರಿಗೆ ಪ್ರತಿಕ್ರಿಯೆ ಜಾಸ್ತಿ ಆಗಬಾರ್ದು. ಯಾವುದು ಪ್ರತಿಕ್ರಿಯೆ ಜಾಸ್ತಿ ಬರಲ್ವೋ ಅದೇ ಧ್ಯಾನಸ್ಥ ಸ್ಥಿತಿ. ಹಾಗಾಗಿ ಈ ಪ್ರತಿಕ್ರಿಯೆ ಇರುವಂಥ ಸಮಯವನ್ನು ನಾವು ಕಳೆದಿದ್ದೀವಿ ಅಂತ ಭಾವಿಸ್ತಾ ನಿಮಗೆಲ್ಲರಿಗೂ ಮತ್ತೊಮ್ಮೆ ಮಕ್ಕಳ ದಿನಾಚರಣೆ ಶುಭಾಶಯ. ಈ ರೀತಿ ನೀವು ಆವಾಗವಾಗ ಬೆಟ್ಟ ಗುಡ್ಡಗಳು, ಪ್ರಕೃತಿ ತಾಣಗಳಿಗೆ ಭೇಟಿ ಕೊಡಿ, ಧ್ಯಾನಸ್ಥ ಸ್ಥಿತಿಯನ್ನು ಅನುಭವಿಸಿ ಅಂತ ಹೇಳ್ತೀವಿ. ಆಲ್ ದ ಬೆಸ್ಟ್. ಹ್ಯಾಪಿ ಚಿಲ್ಡ್ರನ್ಸ್ ಡೇ. ಈಗ ನಮ್ಮ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಲೆಕ್ಚರರ್ ಅಂತ ಹೆಸರು ಮಾಡಿರುವಂಥ ವಿನಾಯಕರವರು ತಮ್ಮ ಅಭಿಪ್ರಾಯಗಳನ್ನು ಹಂಚ್ಕೋಬೇಕು. ನೀವು ಅವ್ರು ಫಸ್ಟು ಮಕ್ಕಳ ದಿನಾಚರಣೆ ವಿಷಯ ತಿಳಿಸಿ ಸರ್. ಮೊದಲನೇದಾಗಿ ನಾನು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಶೀಲ್ಡರ್ಗೆ ನಿಯೋಜಿತ ಉಪನ್ಯಾಸಕನಾಗಿ ಕೆಲಸ ಮಾಡ್ತಾ ಇದ್ದೇನೆ. ಎರಡನೇದಾಗಿ ಈ ಚಾರಣ ಕಾರ್ಯಕ್ರಮವನ್ನು ವಾಸು ಸರ್ ಹೇಳಿದಾಗ ನಾನು ತುಂಬ ಮನಸ್ಸಿಂದ ಒಪ್ಕೊಂಡು ನಾನು ಬಂದಿದ್ದೇನೆ. ಕಾರಣ ಏನು ಅಂತಂದರೆ ಮಕ್ಕಳಿಗೆ ಈ ಥರ ಟ್ರೆಕ್ಕಿಂಗ್ ಕಾರ್ಯಕ್ರಮಗಳು ಆಗಬೇಕು. ನಮ್ಮ ಮಂಜುನಾಥ್ ಸರ್ ಹೇಳಿದಾಗೆ ಏನು ಅಂತಂದರೆ ದೈಹಿಕವಾಗಿ ಮಾನಸಿಕವಾಗಿ ಮಕ್ಕಳು ಸದೃಢರಾದರೆ ಅವರೇ ಯುವಶಕ್ತಿ ಈ ದೇಶದ ನಿರ್ಮಾತೃಗಳು. ಹಾಗಾಗಿ ಈ ಸದೃಢವಾದ ಮನಸ್ಸು ಈಗೇನಾಗ್ತಾ ಇದೆ ಅಂದರೆ ಮೊಬೈಲು ಗೀಳು, ಟಿ ವಿ ಗೀಳು, ಸೆಲ್ಫಿ ಗೀಳು ಇದು ಹೆಚ್ಚಾಗಿರೋದ್ರಿಂದ ಈ ಥರ ಕಾರ್ಯಕ್ರಮಗಳು ಬೇಕು ಸರ್. ಪ್ರವಾಸ ಬೇಕು, ಚಾರಣ ಬೇಕು, ಮತ್ತು ಈ ಶಿಬಿರಗಳು ಬೇಕು, ಮತ್ತು ಏನು ಅಂತ ಅಂದರೆ ಸಾಂಸ್ಕೃತಿಕ ಕ್ರೀಡೆ ಇವೆಲ್ಲವೂ ಸಹ ಶಿಕ್ಷಣ ಅಂದರೆ ಸಮಗ್ರ ಶಿಕ್ಷಣ ಅಂತ ಆಗುತ್ತೆ ಸರ್. ಇಷ್ಟು ಹೇಳ್ತಾ ನನಗೆ ಇಲ್ಲಿಗೆ ಈ ಚಾರಣ ಕಾರ್ಯಕ್ರಮಕ್ಕೆ ಕರ್ಕೊಂಡ್ಬಂದಂತಹ ವಾಸು ಸರ್ ಅವ್ರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೂ ನನ್ನ ಜೊತೆ ಮಂಜುನಾಥ್ ಸರ್ ಇದ್ದಾರೆ, ಮತ್ತು ರಶ್ಮಿ ಮೇಡಮ್ ಇತಿಹಾಸ ಉಪನ್ಯಾಸಕರಿದ್ದಾರೆ, ಹಾಗೂ ನಮ್ಮ ಅರ್ಥಶಾಸ್ತ್ರ ಉಪನ್ಯಾಸಕರಾದಂತಹ ವೆಂಕಟೇಶ್ ಸರ್ ಇದ್ದಾರೆ, ಹಾಗೂ ನಮ್ಮ ಕಾಲೇಜಿನ ಕಾರ್ಯಕ್ರಮ ಆಯೋಜಕ ಮಿಸ್ಟರ್ ಮಹೇಶ್ ಸರ್ ಇದ್ದಾರೆ, ವಾಣಿಜ್ಯ ಶಾಸ್ತ್ರ ಉಪನ್ಯಾಸಕರು. ಕೈ ಎತ್ತಿ ಮಹೇಶ್, ಹುಡುಗರು ನಡೆಯೋದು ಗೊತ್ತಾಯ್ತಲ್ಲ. ಹಾಗೆ ನಮ್ಮೆಲ್ಲ ಪ್ರಮೋದ್ ಸರ್ ಇದ್ದಾರೆ. ಹಾಗೆ ನಮ್ಮ ಎಲ್ಲ ವಿದ್ಯಾರ್ಥಿಗಳು ಈ ರಾಯ ಸಮುದ್ರದ ಕುರಿತು ಒಂದು ಜೈಕಾರವನ್ನು ಹಾಕ್ತಾ ಇದ್ದಾರೆ. ರಾಯ ಸಮುದ್ರಕ್ಕೆ ವಿದ್ಯಾರ್ಥಿಗಳ ಅನಿಸಿಕೆ ಬೆಂಗಳೂರಲ್ಲಿ ಹೇಳ್ಬಿಡು.